ಶ್ರೀಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನ ನವರತ. 22ನೇ ಪದ್ಯ. ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನು ನೆನೆ ನಾನರಿಯೆ ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಗೆ ಆದಿಮೂರ್ತಿ ನೀನೆ ನೆರೆ ಕರುಣೋದಯನು ಹೃದಯಾಂಗಣದಿ ಜ್ಞಾನೋದಯವ ನೆನಿಗುತ್ತ ರಕ್ಷಿಸು ನಮ್ಮನ ನವರತ. ಎಷ್ಟು ಚಂದ ಇದೆ ನೋಡಿ. ವೇದಾದಿ ಶಾಸ್ತ್ರಗಳು ಹಾಗೂ ಪುರಾಣಗಳು ತಿಳಿಸುವ ಪುಣ್ಯ ಸಾಧನೆ, ಪುಣ್ಯ ಸಂಪಾದನೆಯ ಹಾದಿ, ಅದನ್ನ ನಾನು ತಿಳಿಯೇನು ಅಂತಾರೆ. ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿ. ವೇದಾದಿ ಶಾಸ್ತ್ರಗಳು ಅದನ್ನೇ ಹೇಳ್ತದೆ, ಪುರಾಣ ಶಾಸ್ತ್ರಗಳು ಅದೇ ಹೇಳ್ತದೆ. ಏನು? ಜೀವರ ಉದ್ಧಾರ ಹೇಗೆ ಹಾಗೆ ಅಂತ. ಆ ಹಾದಿಯನ್ನ ನಾನು ತಿಳಿಯೇನು ಅಂತಾರೆ ಕನಕದಾಸರು. ತರ್ಕದ ವಾದದಲ್ಲಿ, ತರ್ಕದಿಂದ ಮಾತನಾಡುವ ವಿಷಯದಲ್ಲಿ ನನ್ನದು ಗುರುಗಳು ಹಿರಿಯರು ಅಂತ ಗಮನಿಸುವಂತಹ ಮೂಢಮತಿ. ಅಂದ್ರೆ ತರ್ಕದ ಮಾತು ಅದೆಲ್ಲ ಮಾತನಾಡುವವನಲ್ಲ ನಾನು. ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಅದೆಲ್ಲ ನಮ್ಮ ಗುರುಗಳಿಗೆ ಬರ್ತದೆ. ಗುರು ಹಿರಿಯರು ಮಾಡತಕ್ಕದ್ದು, ನಾನಂತವನು ಅಲ್ಲ ಅಂತ. ನಾನು ನಮ್ಮ ಗುರುಗಳಾಗಲಿ ಹಿರಿಯರಾಗಲಿ ಎಂದಿಗೂ ಕೂಡ ನಾನು ತರ್ಕಬದ್ಧವಾಗಿ ಮಾತಾಡಿದ್ದನ್ನ ಗಮನಿಸಿಲ್ಲ ಅಂತ ಮೂಢಮತಿ ನಾನು ಅಂತ ಅರ್ಥ. ನೀನಾದರೂ ಆದಿಮೂರ್ತಿ. ಆದಿ ಅಂದ್ರೆ ಸೃಷ್ಟಿಯನ್ನ ಮಾಡಿದವ, ಆದಿಯಲ್ಲಿ ಇದ್ದವ ಅಂತ ಅರ್ಥ. ಆದಿಮೂರ್ತಿ. ಹಾಗೆ ತುಂಬಾ ಕರುಣಾಮಯ ನೀನು, ಕರುಣೆಯಿಂದ ತುಂಬಿದವನು, ಕರುಣೋದಯನು ಅಂತಾರೆ. ಹೃದಯಾಂಗಣದಿ, ನನ್ನ ಹೃದಯ ಕಮಲದಲ್ಲಿ ನಿನ್ನ ಬಗೆಗೆ ಜ್ಞಾನೋದಯವನ್ನು ನೀಡಿ ನಮ್ಮನ್ನು ಅನವರತ ರಕ್ಷಿಸು ಹಾಗೆಂತ. ಎಷ್ಟು ಸುಂದರವಾಗಿ ಇದು ನೋಡಿ. ದೇವರು ಜೀವರನ್ನ ರಕ್ಷಣೆ ಮಾಡುವ ಕ್ರಮ ಹೇಗೆ ಹಾಗೆಂತ ನೋಡಿದರೆ, ಒಂದು ಅಲ್ಪ ಪ್ರಸಾದ, ಅಲ್ಪ ಅನುಗ್ರಹ. ಯಾವುದು? ಬದುಕೋದು, ಉಸಿರಾಡೋದು, ಊಟ ಮಾಡೋದು, ದುಡ್ಡು ಮಾಡೋದು, ಇದೆಲ್ಲ ಅಲ್ಪ ಅನುಗ್ರಹ. ಇದೆಲ್ಲ ಮಹಾನುಗ್ರಹ ಅಂತ ಒಂದಿದೆ. ಮಧ್ಯಮ, 3 ರೀತಿಯಾಗಿ ಹೇಳ್ಬೋದು. ಉತ್ತಮ, ಮಧ್ಯಮ, ಅಧಮ ಹಾಗೆ ಅಂತ. ಅಧಮ ಪ್ರಸಾದ ಅಂದ್ರೆ ಲೋಯರ್ ಕ್ಯಾಟಗರಿ. ಪ್ರಸಾದ ಅಂದ್ರೆ, ಅನುಗ್ರಹ ಅಂದ್ರೆ ಯಾವುದು? ಇದೆ, ಈ ಊಟ, ತಿಂಡಿ, ಮನೆ ಇತ್ಯಾದಿಗಳು. ಇನ್ನು ಮಧ್ಯಮ ಪ್ರಸಾದ, ಸ್ವಲ್ಪ ಹೈಯರ್ ಲೆವೆಲ್ ಪ್ರಸಾದ ಅಂದ್ರೆ ಯಾವುದು? ಜ್ಞಾನ, ಭಕ್ತಿ ಹಾಗೆ ಅಂತ. ಇನ್ನು ಉತ್ತಮ ಪ್ರಸಾದ ಹಾಗೆ ಅಂದ್ರೆ ಅಪರೋಕ್ಷ ಜ್ಞಾನ, ಮೋಕ್ಷ ಅಂತ ಹೇಳ್ಬೋದು. ಅತ್ಯರ್ಥ ಪ್ರಸಾದ ಅಂದ್ರೆ ಮೋಕ್ಷ ಅಂತ ಕರೀತಾರೆ. ಮಹಾಪ್ರಸಾದ ಅದು ನಮ್ಮ ದೃಷ್ಟಿಯಿಂದ. ನಾವು ಈ ಅಲ್ಪ ಪ್ರಸಾದಲ್ಲೇ ತೃಪ್ತರಾಗಿ ಕೂತಿದ್ದೀವಿ. ಇದೇ ಸಾಕು, ಇದೇ ಸಾಕು ಹಾಗೆ ಅಂತ. ಅದಕ್ಕೆ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಜ್ಞಾನೋದಯವನ್ನು ಕೊಟ್ಟು ನಮ್ಮನ್ನ ರಕ್ಷಿಸು. ಇದು ನಮ್ಮನ್ನ ರಕ್ಷಣೆ ಮಾಡುವ ಕ್ರಮ, ಪರಮಾತ್ಮ ಹಾಗೆ ಅಂತ. ಜ್ಞಾನ ಅಂದ್ರೆ ಏನು? ಈ ಪದ್ಯದಲ್ಲಿ ಗುರುಗಳು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ನೋಡಿ. ಶ್ರೀದಾಸರು ಅಪರೋಕ್ಷ ಜ್ಞಾನವನ್ನು ನೀಡಿ ಅನುಗ್ರಹಿಸಲೆಂದು ಹರಿಯನ್ನ ಪ್ರಾರ್ಥನೆ ಮಾಡುತ್ತಾರೆ. ಜ್ಞಾನ ಅಂದ್ರೆ ಬರೀ ಶಾಸ್ತ್ರಜ್ಞಾನ ಅಂತ ತಿಳಿಬಾರ್ದು. ಜ್ಞಾನ ಶಬ್ದಕ್ಕೆ ಮುಖ್ಯ ಅರ್ಥ ಎಲ್ಲಿದೆ? ಪರಮಾತ್ಮನನ್ನ ಕಾಣುವುದೇ. ಅಂದ್ರೆ 3 ಪ್ರಮಾಣಗಳಿಂದಲೂ ಕೂಡ ನಾವು ದೇವರನ್ನ ಕಾಣಬೇಕು ಅಂತ ಹೇಳ್ತಾರೆ. 3 ಪ್ರಮಾಣಗಳು ಯಾವುದು? ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಹಿಂದೆ ನಾವು ನೋಡಿದ್ದೀವಿ. ಪ್ರತ್ಯಕ್ಷ ಅಂದ್ರೆ ಇಂದ್ರಿಯಗಳ ಮೂಲಕ ದೇವರನ್ನ ಕಾಣೋದು. ಎರಡನೇದು ಅನುಮಾನ ಅಂದ್ರೆ ಇನ್ಫರೆನ್ಸ್, ಗೆಸ್ ಮಾಡಿ ತಿಳಿಯೋದು, ಯುಕ್ತಿ, ಕಾರಣವನ್ನು ಹುಡುಕಿ ತಿಳಿಯೋದು ಹಾಗೆ ಅಂತ. ದೇವರೇ ಯಾಕೆ ದೊಡ್ಡವ ಹಾಗೆ ಅಂತಲ್ಲ, ಕಾರಣಗಳನ್ನು ಹುಡುಕಿ ತಿಳ್ಕೊಳ್ಳೋದು ಯುಕ್ತಿ, ಮನನ ಅಂತ ಕರಿತೀವಿ. ಆ ಯುಕ್ತಿಗಳನ್ನೇ ಮನನ ಅಂತ ಕಲಿಯೋದು.
ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಮೂರನೇದು. ವೇದ ಪುರಾಣಗಳು ಇವುಗಳ ಮೂಲಕ ತಿಳಿಯೋದು. ಸೊ ವೇದ ಪುರಾಣಗಳ ಮೂಲಕ ನಾವು ಪ್ರಮಾಣವನ್ನ ಪರಮಾತ್ಮನನ್ನ ತಿಳಿತೀವಿ, ಶ್ರವಣ ಮಾಡ್ತೀವಿ. ಇನ್ನು ಬ್ರಹ್ಮಸೂತ್ರಾದಿ ಗ್ರಂಥಗಳನ್ನು ಓದಿದ್ರೆ ಮನನವೂ ಆಗ್ತದೆ. ಯಾಕೆ? ಅದು ಯುಕ್ತಿ ಚಿಂತನೆ ಮಾಡ್ತಾರೆ. ಹರಿಕಥಾಂಸಾರದಲ್ಲೂ ಕೂಡ ಅನೇಕ ಯುಕ್ತಿ ಚಿಂತನೆಯನ್ನು ಕೊಟ್ಟಿದ್ದಾರೆ ಗುರುಗಳು. ಅದರಿಂದ ಶ್ರವಣ ಮನನ ಆಯ್ತು. ಅಂದ್ರೆ ಅನುಮಾನದಿಂದ, ಆಗಮಗಳಿಂದ ನಾವು ದೇವರನ್ನ ತಿಳಿಯಲಿಕ್ಕೆ ಆಗ್ತದೆ ಈ ಈ ಕರೆಂಟ್ ಸ್ಟೇಟ್ ಅಲ್ಲಿ. ಆದರೆ ಪ್ರತ್ಯಕ್ಷದಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದ್ರಿಯಗಳ ಮೂಲಕ ದೇವರನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಸಾಧ್ಯ? ಅದು ದೇವರೇ ದಿವ್ಯ ಚಕ್ಷುಸನ್ನು ಕೊಟ್ಟು, ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೊಡ್ತಾನೆ ನೋಡಿ, ಆ ರೀತಿಯಾದ ದಿವ್ಯ ಚಕ್ಷುಸನ್ನು ಕೊಟ್ಟು ದೇವರು ಅನುಗ್ರಹ ಮಾಡಬೇಕು. ಆಗ ಪ್ರತ್ಯಕ್ಷದಿಂದ ನಾವು ದೇವರನ್ನ ಕಾಣಲಿಕ್ಕೆ ಆಗ್ತದೆ. ಹಾಗೆ ಈ ರೀತಿಯಾಗಿ 3 ಪ್ರಮಾಣದಿಂದಲೂ ಕೂಡ ನಾವು ದೇವರನ್ನ ಕಾಣಬೇಕು. ಈ ಅಟ್ ಪ್ರೆಸೆಂಟ್ ಸ್ಟೇಜ್ ಅಲ್ಲಿ ಅನುಮಾನ ಮತ್ತು ಆಗಮದಿಂದ ದೇವರನ್ನ ತಿಳಿಯಲಿಕ್ಕೆ ಸಾಧ್ಯ. ಅದಕ್ಕೆ ದಾಸರು ಪ್ರತ್ಯಕ್ಷವಾಗಿ ನಿನ್ನನ್ನು ಕಾಣುವುದು, ಅದನ್ನೇ ಅಪರೋಕ್ಷ ಅಂತ ಕರಿತೀವಿ. ಆ ಅಪರೋಕ್ಷ ಜ್ಞಾನ, ಪ್ರತ್ಯಕ್ಷವಾಗಿ ನಿನ್ನನ್ನು ನೋಡಿ ನಮಗೆ ಒಂದು ಜ್ಞಾನ ಬರುತ್ತದೆ. ಹೌದು ತಾನೆ? ಒಂದು ವಸ್ತುವನ್ನ ಎಷ್ಟೇ ಕೇಳಿದ್ರು, ಎಷ್ಟೇ ಗೆಸ್ ಮಾಡಿ ತಿಳ್ಕೊಂಡ್ರು, ಕಣ್ಣೆದುರಿಗೆ ಬಂದರೆ ಇರುವ ಒಂದು ಸ್ಪಷ್ಟತೆ, ಬರುವ ಒಂದು ಸಂತೋಷ, ಅದು ಎಷ್ಟು ಕೇಳಿದ್ರು ಬರೋದಿಲ್ಲ. ಅದು ಒಂದು ಉದಾಹರಣೆ ಹೇಳುವುದಾದ್ರೆ, ಒಂದು ಸಿಹಿ ಪದಾರ್ಥ, ಅದು ಎಷ್ಟು ವರ್ಣನೆ ಮಾಡಿದ್ರೂ ಅದು ಸಿಹಿನೇ. ಅದನ್ನ ಬಾಯಲ್ಲಿ ಹಾಕಿದ್ರೆ ಬರುವ ಅನುಭವನೇ ಬೇರೆ. ಅದು ಪ್ರತ್ಯಕ್ಷ. ಅದೇ ರೀತಿಯಾಗಿ ದೇವರ ವಿಚಾರ ಹೀಗೆ ಹೀಗೆ, ರಾಮ ಹೀಗೆ ರಾಮ ಹೀಗೆ ಅಂತ ಎಷ್ಟು ಕೇಳಿದ್ರು ಕೂಡ ಕಂಡ್ರೆ ಬರುವ ಅಷ್ಟು ಒಂದು ಜ್ಞಾನ, ಒಂದು ಆನಂದ ಕೇಳಿದಷ್ಟು ಬರೋದಿಲ್ಲ. ಅದರಿಂದ ದೇವರು ಅದನ್ನು ಕೊಡ್ತಾನೆ. ಅದನ್ನೇ ಅಪರೋಕ್ಷ ಅಂತ ಕರಿತೀವಿ. ಅದನ್ನು ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಮೊದಲನೇ ಮೆಟ್ಟಿಲು ಈ ಒಂದು ಆಗಮಗಳು, ಅನುಮಾನಗಳು, ಯುಕ್ತಿಗಳು ಅಂತ ಅರ್ಥ. ವೇದಗಳ ಮೂಲಕ, ಯುಕ್ತಿಗಳ ಮೂಲಕ ದೇವರನ್ನ ತಿಳಿಯೋದು ಫಸ್ಟ್ ಸ್ಟೆಪ್. ಅನಂತರ ಅದು ಪಕ್ವ ಆಗಬೇಕು. ಆಗ ಜ್ಞಾನ, ಭಕ್ತಿ ಎಲ್ಲ ಬೆಳೀತಾ 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 ಹೋಗ್ತದೆ. ಭಕ್ತಿ ಒಂದು ಹಂತಕ್ಕೆ ಬಂದ ಮೇಲೆ ಪರಮಾತ್ಮ ಅಪರೋಕ್ಷವನ್ನ ಕೊಡ್ತಾನೆ. ಹಾಗೆ ವೇದಾದಿ ಶಾಸ್ತ್ರಗಳು ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಮತ್ತು ಇತಿಹಾಸ ಪುರಾಣಗಳು ಎಲ್ಲವನ್ನು ಇಟ್ಕೋಬೇಕು. ಹಾಗೆ ಹಾಗೂ ಬ್ರಹ್ಮಮೀಮಾಂಸಾ ಶಾಸ್ತ್ರವೂ ಸೇರಿದೆ. ಹಾಗೆ ಅಂತ ಬ್ರಹ್ಮಸೂತ್ರವು ಅದರಲ್ಲಿ ಸೇರಿದೆ ಅಂತ. ಪುರಾಣಗಳು ಸಹ ಪಂಚಮ ವೇದ ಅಂತ ಪ್ರಸಿದ್ಧಿ ಇದೆ. ಒಟ್ಟಾರೆ ವೇದ, ಶಾಸ್ತ್ರ ಮತ್ತು ಪುರಾಣಗಳ ಪರಿಜ್ಞಾನ ಬ್ರಹ್ಮಜ್ಞಾನಕ್ಕೆ ಅತ್ಯಗತ್ಯ ಅಂತ ಒಂದು ಅರ್ಥ. ಅದನ್ನು ಕೂಡ ನಮಗೆ ಕೊಡು ಹಾಗೆ ಅಂತ. ಶಾಸ್ತ್ರಗಳ ವಿಚಾರ ಮಾಡದೆ ಡೈರೆಕ್ಟ್ ಆಗಿ ದೇವರ ಅಪರೋಕ್ಷ ಕೊಡೋದಿಲ್ಲ. ಅಷ್ಟು ಮೊದಲು ಶಾಸ್ತ್ರಗಳ ಮೂಲಕ, ಗುರುಗಳ ಮುಖಾಂತರ ಕೇಳಿ ತಿಳಿಯಬೇಕು. ಅನಂತರ ಬರತಕ್ಕದ್ದು ಅಪರೋಕ್ಷ. ಹಾಗೆ ಆಗ ಭಕ್ತಿ, ಯಾಕೆ ಆ ಜ್ಞಾನ ಭಕ್ತಿ ಅದು ಪಕ್ವ ಆಗಬೇಕು. ಇನ್ನು ತರ್ಕದ ವಾದದಲ್ಲಿ ಇಂಥ ಒಂದು ಪದಗಳನ್ನ ಹಾಕಿದರು ಗುರುಗಳು. ಅದು ಬುದ್ಧಿಶಕ್ತಿಯ ದರ್ಶನಕ್ಕಾಗಿ. ಯಾರು ತರ್ಕದಲ್ಲಿ ನಿಪುಣರಾಗಿದ್ದಾರೆ ಒಳ್ಳೆ ಬುದ್ಧಿವಂತರು ಅಂತ ಅರ್ಥ. ಅದರಿಂದ ತರ್ಕಕ್ಕೆ ತೊಡಗುವವರ ಗುರು ಹಿರಿಯರ ಎಂಬ ಪರಿಜ್ಞಾನ, ಗುರು ಹಿರಿಯರು ಎಂಬ ಪರಿಜ್ಞಾನವಿಲ್ಲದೆ ತಲೆಗೆ ತೋಚಿದಂತೆ ತಮ್ಮ ವಿಚಾರಗಳನ್ನ ಮುಂದಿಟ್ಟು ಅವರ ಆಗ್ರಹಕ್ಕೆ ಗುರಿಯಾಗುವ ಅವಿವೇಕಕ್ಕೆ ಬಲಿಯಾಗುವವರು ಅಂತ ಅರ್ಥ. ಕೇವಲ ತರ್ಕ, ಯಾರ ಮುಂದೆ ತರ್ಕ ಮಾಡಬೇಕು, ಯಾರ ಮುಂದೆ ವಾದ ಮಾಡಬೇಕು, ಎಲ್ಲರ ಹತ್ರ ವಾದ ಮಾಡ್ತಾ ಇದ್ರೆ ಹೇಗೆ, ಹಾಗೆ ಅಂತ ಒಂದು ಪ್ರಶ್ನೆ. ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲರ ಮುಂದೆ ಹಂಗೆ ಮಾಡಬಾರ್ದು. ಶಾಸ್ತ್ರ ವಿರುದ್ಧ ಅಂತ ಎಲ್ಲಿ ಇದೆಯೋ ಅಲ್ಲಿ ಮಾತ್ರ ಮಾಡತಕ್ಕದ್ದು. ಹಾಗೆ ಅಂತ ಅದು ದೊಡ್ಡವರಾಗಿದ್ದರೆ ವಿನಯಪೂರ್ವಕವಾಗಿ ಹೇಳಬೇಕೇ ಹೊರತು ಆಗ್ರಹ ಮಾಡಬಾರದು. ಹಾಗೆ ಅಂತ ಅದನ್ನ ಅವಿವೇಕ ಅಂತಾನೆ ಕರೀತಾರೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತನೂ ಗೊತ್ತಿಲ್ಲ. ಪಾಂಡಿತ್ಯದ ಜೊತೆಗೆ ಆ ಒಂದು ಅವಿವೇಕವೂ ಬಂದ್ಬಿಡುತ್ತದೆ. ಎಲ್ಲರ ಜೊತೆಗೆ ವಾದ ಮಾಡ್ತಾ ಕೂತಿರ್ತಾರೆ. ಹಂಗಾಗಬಾರ್ದು ಹಾಗೆ ಅಂತ ಹೇಳ್ತಾರೆ. ಅದರಿಂದ ಕೇವಲ ಬುದ್ಧಿ ಕೌಶಲಕ್ಕಾಗಿ ಪಾಂಡಿತ್ಯ ಇಲ್ಲ. ಪಾಂಡಿತ್ಯ ಇರೋದು ಯಾವುದಕ್ಕೆ? ಭಕ್ತಿಯನ್ನು ಬೆಳೆಸೋದಕ್ಕೆ. ಹಾಗೆ ಎಂಬ ಅದನ್ನ
ಪಾಂಡಿತ್ಯ ಬರುವಷ್ಟು ವಿನಯ ಬರಬೇಕು ಅಂತ ಹೇಳ್ತಾರೆ. ವಿನಯದಿಂದ ಪಾತ್ರತೆ ಬರುತ್ತದೆ, ಸತ್ಪಾತ್ರರಾಗಬೇಕು ಹಾಗೆ ಅಂತ. ಶಾಸ್ತ್ರ ಓದಿದಷ್ಟು ವಿನಯ ಬರುತ್ತದೆ, ವಿನಯ ಬಂದಷ್ಟು ಅವರು ಸತ್ಪಾತ್ರರಾಗ್ತಾರೆ ಹಾಗೆ ಅಂತ. ಆ ಸತ್ಪಾತ್ರರಲ್ಲಿ ದೇವರು ತನ್ನ ಅನುಗ್ರಹದ ಭಿಕ್ಷೆಯನ್ನ ಹಾಕ್ತಾನೆ ಹಾಗೆಂತ. ಪಾತ್ರನೇ ಆಗಿಲ್ಲ ಅಂದ್ರೆ ಭಿಕ್ಷೆ ಎಲ್ಲಿಂದ ಹಾಕೋದು ದೇವರು? ಅದರಿಂದ ಶಾಸ್ತ್ರ, ವಿನಯ, ಭಕ್ತಿ, ಆಮೇಲೆ ಸತ್ಪಾತ್ರರಾಗೋದು ಹಾಗೆ ಅಂತ. ಅದರಿಂದ ಕುತರ್ಕದ ಹಿನ್ನೆಲೆ ಒಟ್ಟು ತರ್ಕದ ಅರಿವು ಇಲ್ಲ ಅಂದ್ರೆ ಕುತರ್ಕದ ಶಾಸ್ತ್ರ ವಿರುದ್ಧವಾದ ತರ್ಕ ಅಂತ ಅರ್ಥ. ನೋಡಿ, ಇಲ್ಲಿ ಗುರುಗಳು ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಅರ್ಜುನ ಮುಂದೆ ಇಡ್ತಾನೆ ನೋಡಿ, ತನಗೆ ಯಾಕೆ ಯುದ್ಧ ಮಾಡಲ್ಲ ಅಂತ ದೊಡ್ಡ ತರ್ಕ ಬದ್ಧವಾಗಿ ಇದೆ ಭಗವದ್ಗೀತೆ ಮೊದಲನೇ ಅಧ್ಯಾಯ. ಅಲ್ಲಿ ಅರ್ಜುನನ ವಿಷಾದಕ್ಕೆ ಕಾರಣವಾದ ವಾದಗಳನ್ನ ಭಗವಂತನಾದ ಪರಮಾತ್ಮ ಏನ್ ಹೇಳಿದ್ದಾನೆ? ಪ್ರಜ್ಞಾವಾದ ಅಂತ ಕರೆದಿದ್ದಾನೆ. ಅದೇ ನಿನ್ನ ತಲೆಗೆ ಬಂದಂತೆ ಮಾತಾಡ್ತೀಯಾ ಅಂತ ಅರ್ಥ. ಆ ರೀತಿಯಾಗಿ ಮಾತಾಡಬಾರದು ಅಂತ ಅರ್ಥ. ಮತ್ತೆ ಹೇಗೆ ಮಾತಾಡಬೇಕು? ಶಾಸ್ತ್ರ ಸಮ್ಮತವಾಗಿ ಇರಬೇಕು. ನಾವೊಂದು ಪಾಯಿಂಟ್ ಹೇಳಿದ್ರೆ ಅದು ಶಾಸ್ತ್ರ ಸಮ್ಮತಿ ಇರಬೇಕು. ಅರ್ಜುನನ ಪಾಯಿಂಟ್ ಯಾವುದು ಶಾಸ್ತ್ರ ಸಮ್ಮತಿ ಅಲ್ಲದೆ ಇರುವುದರಿಂದ ಪ್ರಜ್ಞಾವಾದ ಅಂತ ಪರಮಾತ್ಮ ಹೇಳಿದ್ದು ನಾವು ಇಲ್ಲಿ ತಂದುಕೋಬೇಕು. ಆಗ ಗೊತ್ತಾಗ್ತದೆ ನೋಡಿ, ಯಾವುದು ತರ್ಕ, ಯಾವುದು ಕುತರ್ಕ. ಕುತರ್ಕ ಶಾಸ್ತ್ರ ಸಮ್ಮತವಾದ ತರ್ಕ, ಅದು ಸತ್ತರ್ಕ. ಸತ್ತರ್ಕಗಳು ಇರಬೇಕು. ದೇವರೇ ಯಾಕೆ ದೊಡ್ಡವ, ದೇವರೇ ಜಗಜ್ಜನ್ಮಾದಿ ಕಾರಣ ಯಾಕೆ, ಹಾಗೆಂಬ ಅದಕ್ಕೆಲ್ಲ ತರ್ಕಗಳನ್ನ ತಿಳ್ಕೋಬೇಕು. ನಮ್ಮಲ್ಲಿ ಅದೊಂದು ಬಂದ್ಬಿಟ್ಟಿದೆ. ತರ್ಕ ಅಂದ ಕೂಡಲೇ ಯಾರೋ ಯಾರಿಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಯಾರೋ ದೊಡ್ಡ ಪಂಡಿತರಿಗೆ ಅದು ಹಾಗೆ ಅಂತ ಒಂದು ಅಭಿಪ್ರಾಯ ಇದೆ. ಎಲ್ಲಿ ತನಕ ನಾವು ನ್ಯಾಯ, ಅದನ್ನೇ ಯುಕ್ತಿಗಳು ಅಂತ ಹೇಳೋದು, ನ್ಯಾಯ ಅಂತ ಹೇಳೋದು, ಅದನ್ನ ಕಲಿಯೋದಿಲ್ಲ, ಅಲ್ಲಿ ತನಕ ನಮಗೆ ಜ್ಞಾನ ಭಕ್ತಿ ಅದು ದೃಢವಾಗೋದಿಲ್ಲ, ಜ್ಞಾನ ದೃಢ ಆಗೋದಿಲ್ಲ. ಜ್ಞಾನವನ್ನ ದೃಢ ಮಾಡುವುದೇ ಆ ಯುಕ್ತಿಗಳು. ಒಂದು ರೀತಿಯಾಗಿ ಹೇಳುವುದಾದ್ರೆ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ ನಾವು, ಸೈಂಟಿಫಿಕ್ ರೀಸನ್ ಅಂತ ಹೇಳ್ತೀವಿ. ಆ ಸೈಂಟಿಫಿಕ್ ರೀಸನ್ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ಅನೇಕ ಥಿಯರೀಸ್ ಇಲ್ಲಿ ಇದೆ, ಶಾಸ್ತ್ರಗಳಲ್ಲಿ ಇದೆ. ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ದೇವರೇ ಯಾಕೆ, ಬೇರೆಯವರು ಯಾಕಲ್ಲ ಹಾಗೆಂಬ ಅದನ್ನ ಚೆನ್ನಾಗಿ ಪ್ರಮಾಣ ಪುರಸ್ಸರವಾಗಿ ತಿಳಿದು ನಾವು ಅದನ್ನ ಅರ್ಥ ಮಾಡಿಸ್ಕೊಂಡು ಭಕ್ತಿಯನ್ನು ಬೆಳೆಸಬೇಕು. ಅದಿಲ್ಲದೆ ಹೋದ್ರೆ ಬರೀ ವಾದ ಮಾಡೋದು, ಅದು ಕುತರ್ಕ ಅಂತ ಆಗಿಬಿಡುತ್ತದೆ ಹಾಗೆ ಅಂತ. ಅಂತ ಪರಮಾತ್ಮ ನನಗೆ ಜ್ಞಾನವನ್ನು ಕೊಟ್ಟು, ಅಂದ್ರೆ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಎರಡನ್ನು ಕೊಟ್ಟು ನಮ್ಮನ್ನ ರಕ್ಷಿಸು ಹಾಗೆ ಅಂತ ಪ್ರಾರ್ಥನೆ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.